ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಇವತ್ತು ಹೊಯ್ಸಳರ ಬಗ್ಗೆ ಓದುತ್ತಾ ಹೋಗೋಣ, ಓಕೆನಾ. ಈ ಮಾವಿನಕೆರೆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನೋಡಲು ನಿರ್ಧರಿಸಿದರು. ಅಂದ್ರೆ ಒಂದು ಊರಿನಲ್ಲಿರುವಂತ ಶಿಕ್ಷಕರು, ಆ ಊರಿನ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಪ್ರವಾಸಕ್ಕಂತ ಹೋಗಿ ಚನ್ನಕೇಶವ ದೇವಾಲಯಕ್ಕೆ ಹೋಗಲು ನಿರ್ಧಾರ ಮಾಡುತ್ತಾರೆ. ಬಸನೇರಿ ದೇವಾಲಯದ ಎದುರು ಬಂದು ನಿಂತಾಗ ಅವರು ಕಂಡಿದ್ದೇನು? ಹೊಂಬಿಸಿಲಿನಲ್ಲಿ ಕಂಗೊಳಿಸುವ ಶಿಲ್ಪಕಲೆಯ ಮಾಯಾಲೋಕ. ಅಂದ್ರೆ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ನಡುವೆ ಒಂದು ಸಂಬೋಧನೆ ಅಥವಾ ಸಂಭಾಷಣೆ ನಡೀತಾ ಹೋಗುತ್ತೆ. ಹೊಯ್ಸಳರ ಲಾಂಛನ ನೋಡಿಕೊಳ್ಳಿ. ಶಿಕ್ಷಕರಿಂದ ಶುರು ಆಗುತ್ತೆ, ಓಕೆನಾ. ಒಂದ್ ನಿಮಿಷ. ಓಕೆ. ಶಿಕ್ಷಕರು: ಮಕ್ಕಳೇ, ಇದುವೇ ಹೊಯ್ಸಳರ ವಿಶ್ವವಿಖ್ಯಾತ ದೇವಾಲಯ. ಇದರ ಎರಡು ಹೊಸತವೇನೆಂದರೆ ಗುಡಿಯನ್ನು ಎತ್ತರದ ಜಗಲಿ ಮೇಲೆ ಕಟ್ಟಿರುವುದು ಮತ್ತು ಜಗತಿಯು ನಕ್ಷತ್ರಾಕಾರದಲ್ಲಿ ಇರುವುದು. ಅಂದ್ರೆ ಜಗಲಿ ನಕ್ಷತ್ರಾಕಾರದಲ್ಲಿ ಇದೆ ಅಂತೇಳಿ ಹೇಳ್ತಾರೆ ಅವರು ಶಿಕ್ಷಕರು. ವಿದ್ಯಾರ್ಥಿ: ಜಗತಿಯ ಮೇಲೇಕೆ ಗುಡಿಯನ್ನು ನಿಲ್ಲಿಸಲಾಗಿದೆ? ಅಂದ್ರೆ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಮಾಡುತ್ತಾನೆ. ಶಿಕ್ಷಕರು ಹೇಳ್ತಾರೆ ಅವಾಗೆ, ಏಕೆಂದರೆ ಗುಡಿಯ ಭವ್ಯತೆಯು ನೋಡುಗರ ಕಣ್ಣಿಗೆ ಚೆನ್ನಾಗಿ ಕಂಡು ಮನದಟ್ಟಾಗಲಿ ಎಂದು. ಓಕೆನಾ. ವಿದ್ಯಾರ್ಥಿ ಕೇಳ್ತಾರೆ, ಜಗತ್ತಿಯು ನಕ್ಷತ್ರಾಕಾರದಲ್ಲಿದೆ ಏಕೆ? ಶಿಕ್ಷಕರು ಹೇಳ್ತಾರೆ ಅದಕ್ಕೆ, ಜಗತಿ ಮಾತ್ರವಲ್ಲ, ಗುಡಿಯ ಗೋಡೆಗಳು, ಗರ್ಭಗೃಹ ಮತ್ತು ಶಿಖರ ಇವೆಲ್ಲವೂ ನಕ್ಷತ್ರಾಕಾರದಲ್ಲಿ ಇವೆ. ಇದರಿಂದ ಅವುಗಳ ಮೈಮೇಲೆ ಬೆಳಕು ನೆರಳು ಚೆಲ್ಲಾಟ ಮಾಡಲು ಅವಕಾಶ ಒದಗಿಸುವಂತಾಗಿದೆ. ಅಲ್ಲದೆ ಉಬ್ಬು ಶಿಲ್ಪಗಳ ಇನ್ನಷ್ಟು ಹರಿತವಾದ ಎದ್ದು ಕಾಣುತ್ತವೆ ಅಂತ ಈ ತರ ಹೇಳ್ತಾರೆ ಅವರು, ಓಕೆನಾ. ಇಲ್ಲಿದೆ ನೋಡಿ, ಇದೇ ಬೇಲೂರು ಚನ್ನಕೇಶವ ದೇವಾಲಯ. ಅಂದ್ರೆ ಇದು ನಕ್ಷತ್ರ ಆಕಾರ ಇರುತ್ತೆ, ಓಕೆನಾ. ಮೇಲೆ ಕೂಡ ಅಂದ್ರೆ ಈ ತರ ಇರುತ್ತೆ, ಈ ತರ ಇರುತ್ತೆ. ಬಟ್ ಇಲ್ಲಿ ಗೊತ್ತಾಗಲ್ಲ, ಇಲ್ಲಿ ಜಸ್ಟ್ ಇಲ್ಲಿ ಮುಂದೆಲ್ಲ ಇದು ಫ್ರಂಟಿಗೆ ಇರುತ್ತೆ, ಈ ತರ ಏನೋ ಗೊತ್ತಾಗತ್ತ. ಬಟ್ ಫುಲ್ ಟಾಪ್ ಅಲ್ಲಿಂದ ನೋಡಿದ್ರೆ ಏನಪ್ಪಾ ಅಂದ್ರೆ ಗೊತ್ತಾಗುತ್ತೆ, ಇದು ಫುಲ್ ಗುಡಿ ಏನಪ್ಪಾ ಅಂದ್ರೆ ನಕ್ಷತ್ರ ಆಕಾರದಲ್ಲಿ ಇದೆ. ಓಕೆ. ಹೊಯ್ಸಳರು ಅಸಂಖ್ಯ ದೇವಾಲಯಗಳನ್ನು ಬಳಪದ ಮೃದುಕಲ್ಲಿನಿಂದ ರಚಿಸಿದರು. ಶಿಲ್ಪಗಳು ಅಲಂಕರಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ. ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು, ಕುದುರೆ ಸವಾರರು, ಲತಾತೋರಣಗಳು, ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳು, ನವಿರಾದ ಪಟ್ಟಿಕೆಗಳಿವೆ. ನಯಗೆಲಸದ ಕೋಮಲ ಶಿಲ್ಪದಲ್ಲಿ ಹೊಯ್ಸಳರನ್ನು ಮೀರಿಸಿದವರಿಲ್ಲ. ಓಕೆನಾ. ಒಂದ್ ನಿಮಿಷ. ಓಕೆ. ವಿದ್ಯಾರ್ಥಿ ಕೇಳ್ತಾರೆ, ಗುರುಗಳೇ, ಗುಡಿ ಒಳಗಡೆ ಹೋಗೋಣವೇ? ಶಿಕ್ಷಕರು: ಆಗ್ಬಹುದು, ಒಳಗೆ ಬನ್ನಿ. ಇದು ನವರಂಗ ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ ಮುಂತಾದ ಕಲಾಸೇವೆಗಾಗಿ ಇರುವ ಸ್ಥಳ. ನವರಂಗದ 4 ಕಂಬಗಳನ್ನು ಗಮನಿಸಿ. ಇವು ಚರಕಿಯಂತ್ರದ ಅಂದ್ರೆ ಕಡತ ಯಂತ್ರ ಮೂಲಕ ಮಾಡಿರುವಂತ ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತಿವೆಯಲ್ಲವೇ? ನವರಂಗದ ಛಾವಣಿಯನ್ನೊಮ್ಮೆ ತಲೆ ಎತ್ತಿ ನೋಡಿ. ಇದನ್ನು ಭುವನೇಶ್ವರಿ ಎನ್ನುವರು. ಭುವನೇಶ್ವರಿಯ ಶಿಲ್ಪ ವಿನ್ಯಾಸ ಅದೆಷ್ಟು ಅನುಪಮ. ನೋಡಿ, ಇದೆ ನೋಡಿ ಭುವನೇಶ್ವರಿ, ಬೇಲೂರಲ್ಲಿರುವಂತ ಭುವನೇಶ್ವರಿ. ಮೇಲೆ ಇರುತ್ತೆ ಟಾಪ್ ಅಲ್ಲಿ, ಒಳಗಡೆ ಗುಡಿ ಒಳಗಡೆ. ಮಕ್ಕಳೇ, ಇನ್ನು ಒಳ ಬನ್ನಿ. ಇದು ಗರ್ಭಗುಡಿ. ಇಲ್ಲಿನ
ಸುಂದರವಾದ ವಿಜಯನಾರಾಯಣ ಮೂರ್ತಿಯನ್ನು ನೋಡಿ. ಬೇಲೂರು ದೇವಾಲಯದ ಮುಖ್ಯವಾದ ಆಕರ್ಷಣೆಯೆಂದರೆ ಮದನಿಕೆ ವಿಗ್ರಹಗಳು ಮತ್ತು ನಾನಾ ಭಂಗಿಗಳಲ್ಲಿರುವ ರಮ್ಯವಾದ ಸ್ತ್ರೀ ವಿಗ್ರಹಗಳು. ಇಲ್ಲಿ ನೋಡಿ, ಮದನಿಕೆ ವಿಗ್ರಹಗಳು ಈ ತರ ಇದೆ ಬೇಲೂರಲ್ಲಿ. ವಿದ್ಯಾರ್ಥಿ: ಹೊಯ್ಸಳರ ಮಂದಿರಗಳನ್ನು ಕಟ್ಟಿದ ಶಿಲ್ಪಿ ಜಕಣಾಚಾರಿ ಎಂದು ಹೇಳುವವರಲ್ಲ, ಅವನ ಬಗ್ಗೆ ಹೇಳಿರಿ ಅಂತ ಕ್ವಶನ್ ಕೇಳ್ತಾರೆ. ಅಂದ್ರೆ ಹೊಯ್ಸಳರ ಮಂದಿರವನ್ನು ಕಟ್ಟಿದಂತ ಶಿಲ್ಪಿ ಯಾರ್ರಿ? ಜಕಣಾಚಾರ್ಯ. ಅವನ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ರಿ ಅಂತ ಆ ಒಂದು ವಿದ್ಯಾರ್ಥಿ ಕೇಳ್ತಾರೆ. ಜಕಣಾಚಾರ್ಯ ಬಗ್ಗೆ ಖಚಿತವಾಗಿ ಏನು ತಿಳಿದು ಬಂದಿಲ್ಲವಾದರೂ ಅವನ ಕುರಿತಾಗಿ ಐತಿಹ್ಯ ಹೊಂದಿದೆ. ಅಂದ್ರೆ ಅವನು ಕುರಿತಾದ ಒಂದು ಐತಿಹ್ಯ ಹೊಂದಿದೆ ಅಂತ. ಜಕಣಾಚಾರ್ಯ ತನ್ನ ಹೆಂಡತಿ ಮತ್ತು ಗಂಡು ಮಗನನ್ನು ಬಿಟ್ಟು ಊರೂರು ಅಲೆಯುತ್ತಾ ಅಲ್ಲಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಾ 16 ವರ್ಷಗಳನ್ನು ಕಳೆದನಂತೆ. ಒಮ್ಮೆ ಅವನು ಹೊಯ್ಸಳರ ರಾಜಧಾನಿಯಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡುತ್ತಿದ್ದಾಗ ಅವನ ಮಗ ಡಂಕಣಾಚಾರ್ಯ ತಂದೆಯನ್ನು ಹುಡುಕುತ್ತಾ ಅಲೆದಾಡಿ ಅಲ್ಲಿಗೆ ಬಂದ. ಇವನು ಶಿಲ್ಪ ವಿದ್ಯೆಯಲ್ಲಿ ಪ್ರಾವೀಣ್ಯನಾಗಿದ್ದ. ಮಂದಿರದಲ್ಲಿ ಪ್ರತಿಷ್ಠೆ ಮಾಡಲು ಜಕಣಾಚಾರ್ಯ ಸಿದ್ಧಪಡಿಸಿಟ್ಟ ಮೂರ್ತಿಯನ್ನು ಕಂಡ. ಅದರಲ್ಲಿ ದೋಷವಿದೆಯೆಂದು ಡಂಕಣಾಚಾರ್ಯ ಹೇಳಿದಾಗ ಹಾಗೆಂದು ತೋರಿಸಿಕೊಟ್ಟರೆ ತನ್ನ ಕೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಜಕಣಾಚಾರಿ ಪಣತೊಟ್ಟ. ಚಂದನವನ್ನು ತೆಯ್ದು ಮೂರ್ತಿಯ ಹೊಟ್ಟೆಯ ಭಾಗಕ್ಕೆ ಬಳಿದಾಗ ಚಂದನದ ಹೊಕ್ಕಳಿನ ಭಾಗದಲ್ಲಿ ಮಾತ್ರ ಹಸಿಯಾಗಿ ಉಳಿಯಿತು. ಆ ಭಾಗದಲ್ಲಿ ವಿಗ್ರಹವನ್ನು ಒಡೆದಾಗ ಅದು ಟೊಳ್ಳಾಗಿದ್ದುದನ್ನು, ಅದರಲ್ಲಿ ಸ್ವಲ್ಪ ನೀರು, ಮರಳು ಮತ್ತು ಕಪ್ಪೆ ಇದ್ದುದನ್ನು ಕಂಡ ಜಕಣಾಚಾರ್ಯ ತನ್ನ ಕೈಯನ್ನು ತತ್ಕ್ಷಣ ಕತ್ತರಿಸಿಕೊಂಡ. ಜಕಣಾಚಾರ್ಯ ತನ್ನ ತಂದೆಯೆಂದು ಜಕಣಾಚಾರಿ ತನ್ನ ತಂದೆಯೆಂದು ಡಂಕಣಾಚಾರ್ಯಗೂ ಆ ಹುಡುಗನ ತನ್ನ ಮಗನೆಂದು ಜಕಣಾಚಾರ್ಯಗೂ ತಿಳಿದದ್ದು ಆಮೇಲೆಯೇ. ಮುಂದೆ ಜಕಣಾಚಾರ್ಯ ತನ್ನ ಹುಟ್ಟೂರಿನಲ್ಲಿ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನು ಕಟ್ಟಿದ. ಅದು ಪೂರೈಸುತ್ತಾ ಬಂದ ಹಾಗೆ ಅವನ ಕೈ ಮೊದಲಿನಂತೆ ಬೆಳೆಯಿತಂತೆ ಅಂತ ಈ ಒಂದು ಐತಿಹ್ಯದ ಒಂದು ಕಥೆ ಇದೆ ಅಷ್ಟೇ. ಈ ತರ ಎಲ್ಲ ಬಂದಿದೆ ಅವರ ಬಗ್ಗೆ, ಜಕಣಾಚಾರ್ಯ ಬಗ್ಗೆ. ಶಿಕ್ಷಕರು: ಹೊತ್ತು ಏರುತ್ತಿದೆ, ಇನ್ನು ಹೋಗೋಣವೇ? ವಿದ್ಯಾರ್ಥಿ: ಆಗಬಹುದು ಗುರುಗಳೇ ಅಂತೇಳಿ ಅವರು ಹೊರಡುತ್ತಾರೆ ಅಲ್ಲಿಂದ. ಓಕೆನಾ? ಹೊಯ್ಸಳರ ಶೈಲಿಯ ನೂರಾರು ದೇವಾಲಯಗಳಿವೆ. ಅವುಗಳಲ್ಲಿ ಹಾಸನ ಜಿಲ್ಲೆಯ ಬೇಲೂರು, ಹಳೇಬೀಡು ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ದೇವಾಲಯಗಳು ಅತ್ಯಂತ ಶ್ರೇಷ್ಠವಾಗಿವೆ. ಹೊಯ್ಸಳರ ಬಹುತೇಕ ದೇವಾಲಯಗಳು ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಯಲ್ಲಿವೆ. ಕೇಶವ ದೇವಾಲಯ, ಸೋಮನಾಥಪುರ. ಹಳೇಬೀಡಿನಲ್ಲಿರುವ ವಿಶಾಲವಾದ ಪ್ರಾಚೀನ ಕೆರೆಯಿಂದಲೇ ಇದಕ್ಕೆ ದ್ವಾರಸಮುದ್ರ ಎಂಬ ಹೆಸರಿತ್ತು. ದ್ವಾರಸಮುದ್ರವನ್ನು ದಿಲ್ಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲಿಕ್ ಕಾಫೂರ್ ಕೊಳ್ಳೆ ಹೊಡೆದು ಸಾಮಾನ್ಯ ಶಕ 1310ರಲ್ಲಿ. ಬಳಿಕ ಅದು ಮತ್ತೆ ಚೇತರಿಸಿಕೊಳ್ಳಲಿಲ್ಲ. ಅದು ಹಳೇಬೀಡು ಆಯಿತು.
ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳ ಸೇರಿದಂತೆ ವಿಶಾಲ ಪ್ರದೇಶವನ್ನು 3 ಶತಮಾನಗಳಿಗೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳಿದರು. ಪ್ರಾರಂಭದಲ್ಲಿ ಬೇಲೂರು, ಅನಂತರ ದೊರಸಮುದ್ರ ಅವರ ರಾಜಧಾನಿಯಾಗಿತ್ತು. ಹುಲಿಯನ್ನು ಕೊಲ್ಲುವ ಸ್ಥಳನ ಚಿತ್ರವೇ ಹೊಯ್ಸಳರ ಲಾಂಛನ. ಅಂದ್ರೆ ಹುಲಿಯನ್ನು ಕೊಲ್ಲುವ ಸ್ಥಳ, ಆ ಒಂದು ಚಿತ್ರವು ಹೊಯ್ಸಳರ ಲಾಂಛನ ಆಗಿತ್ತು. ನೆಕ್ಸ್ಟ್, ಹೊಯ್ಸಳ ರಾಜವಂಶದ ಪ್ರಮುಖ ಅರಸರು. ವಿಷ್ಣುವರ್ಧನ. ವಿಷ್ಣುವರ್ಧನನು ಹೊಯ್ಸಳ ವಂಶದ ಗಣ್ಯ ರಾಜ. ಅವನು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವನ ವಶದಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಂಡನು. ಈತನು ಜೈನ ಮತೀಯನಾಗಿದ್ದು ಅನಂತರ ಶ್ರೀ ವೈಷ್ಣವ ಪಂಥವನ್ನು ಸ್ವೀಕರಿಸಿದನು. ಈತನ ರಾಣಿ ಶಾಂತಲೆಯು ಜೈನ ಮತದಲ್ಲಿಯೇ ಮುಂದುವರೆದಿದ್ದಳು. ಧರ್ಮ ಸಹಿಷ್ಣುವಾಗಿದ್ದ ಈತ ಶೈವ ಮತ್ತು ಜೈನ ಮತಗಳಿಗೆ ಉದಾರ ಪ್ರೋತ್ಸಾಹ ನೀಡಿದನು. ಮೂರನೇ ಬಲ್ಲಾಳ. ಮೂರನೇ ಬಲ್ಲಾಳನು ಹೊಯ್ಸಳರ ವಂಶದ ಕೊನೆಯ ಪ್ರಮುಖ ಅರಸ. ಇವನು 50 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದ. ಇವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದರು. ದೇವಾಲಯಗಳು ಭಗ್ನಗೊಂಡವು. ಅಲ್ಲಿನ ಸಂಪತ್ತು ಸೂರೆಯಾಯಿತು. ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸುಮನೆತನಗಳು ಕಣ್ಮರೆಯಾದವು. ಆದರೆ ಸುಲ್ತಾನ ಹೊಯ್ಸಳರ ರಾಜ್ಯವನ್ನು ಮಾತ್ರವೇ ಹತ್ತಿಕ್ಕದೆ ಹೋದರು. ಈ ಘೋರ ವಿಪತ್ತನ್ನು ಮೂರನೇ ಬಲ್ಲಾಳನೊಬ್ಬನೇ ಎದುರಿಸಬೇಕಾಯಿತು. ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದ ಮದುರೈ ಸುಲ್ತಾನನ ಕ್ರೌರ್ಯ ಹೆಚ್ಚಿತು. ವಯಸ್ಸಾಗಿದ್ದರೂ ಬಲ್ಲಾಳನು ಅವನನ್ನು ದಂಡಿಸಲು ಹೋದನು. ಯುದ್ಧದಲ್ಲಿ ಸುಲ್ತಾನನ ಮೋಸದಿಂದ ಬಲ್ಲಾಳನನ್ನು ಸೆರೆಹಿಡಿದು ಕ್ರೂರತನದಿಂದ ಕೊಲ್ಲಿಸಿದನು. ಪರಕೀಯರ ಆಕ್ರಮಣದ ಸಂಧಿಕಾಲದ ಕತ್ತಲಲ್ಲಿ ಮೂರನೆಯ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿ ಚುಕ್ಕಿಯಂತಾಗಿದ್ದಾನೆ. ನಂತರ ಅವನ ಮಗ ನಾಲ್ಕನೇ ಬಲ್ಲಾಳನು 1346ರಲ್ಲಿ ಮದುರೈಯ ಸುಲ್ತಾನನಿಂದ ಹತನಾದ. ಹೊಯ್ಸಳರ ಅರಸೊತ್ತಿಗೆ ಅಳಿಯಿತು. ಆಗಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಹೊಯ್ಸಳರ ವಿಷ್ಣುವರ್ಧನ ರಾಜ್ಯ ಇಷ್ಟೊಂದು ವಿಸ್ತರಿಸಿತ್ತು. ಆ ಒಂದು ವಿಸ್ತರಣೆ ಭೂಪಟದಲ್ಲಿದೆ, ನೋಡಿಕೊಳ್ಳಿ. ಈಗ ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆ. ಜನ್ನ, ಹರಿಹರ ಮತ್ತು ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು. ಜನ್ನನು ಆ ಕಾಲದ ಅತ್ಯಂತ ಶ್ರೇಷ್ಠ ಕವಿ. ಕವಿ ಚಕ್ರವರ್ತಿ ಎಂಬ ಬಿರುದು ಇವನಿಗಿತ್ತು. ಹರಿಹರನು ರಗಳೆಗಳು ಮತ್ತು ಮಹಾಕಾವ್ಯಗಳನ್ನು ಬರೆದನು. ರಾಘವಾಂಕನು ಅನೇಕ ಕಾವ್ಯಗಳನ್ನು ರಚಿಸಿದನು. ಇವು ಭಾಷೆಯಲ್ಲಿನ ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟವು. ಅಂಡಯ್ಯನು ಅಚ್ಚ ಕನ್ನಡದಲ್ಲಿ ಕೃತಿ ರಚಿಸಿದನು. ಇದೇ ಕಾಲದಲ್ಲಿ ಬಸವೇಶ್ವರ ಮತ್ತಿತರ ಶರಣರ ವಚನ ಕನ್ನಡ ಸಾಹಿತ್ಯ ಸಂಪತ್ತು ಹೆಚ್ಚಿಸಿದವು. ಕವಿ ಕಾವ್ಯಗಳು. ಜನ್ನ, ಯಶೋಧರ ಚರಿತೆ. ಹರಿಹರ, ಗಿರಿಜಾ ಕಲ್ಯಾಣ. ರಾಘವಾಂಕ, ಹರಿಶ್ಚಂದ್ರ ಕಾವ್ಯ. ಅಂಡಯ್ಯ, ಕಬ್ಬಿಗರ ಕಾವಮು. ಚೋಳರು. ಈಗ ಚೋಳರ ಬಗ್ಗೆ ಓದುತ್ತಾ ಹೋಗೋಣ. ಚಿತ್ರ 1, ಚಿತ್ರ 2 ಇದನ್ನು ಸ್ವಲ್ಪ ಗಮನಿಸಿ. ಚೋಳರ ಕಾಲದ ಮೇಲಿನ ಕಂಚುಗಳನ್ನು ಗುರುತಿಸಬಲ್ಲಿರಾ? ಇವೇ ನಟರಾಜ್ಯ ಮತ್ತು ಕಾಳಿಂಗನ ಮೇಲೆ ನೆಲೆದಾಡುವ ಬಾಲಮುರಳಿ ಕೃಷ್ಣ. ಇದು ಬಾಲಮುರಳಿ ಕೃಷ್ಣ ಕಾಳಿಂಗನ ಮೇಲೆ ನೆಲೆದಾಡುವ ಇದು ನಟರಾಜ್ಯ. ಕಂಚು ಶಿಲ್ಪ ಚೋಳರ ಭಾರತೀಯ ಮೂರ್ತಿ ಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆಯಾಗಿದೆ. ತಾಮ್ರ ಮತ್ತು ತವರು ಇವೆರಡು ಮಿಶ್ರಣವೇ ಕಂಚು. ಕಂಚು ಗಟ್ಟಿಯಾಗಿದ್ದು ಹೊಳಪು ಹೊಂದಿದೆ. ಅಚ್ಚುಗಳಲ್ಲಿ ಕಂಚನ್ನು ಎರಕ
ಒಯ್ದು ಕಂಚಿನ ವಿಗ್ರಹಗಳನ್ನು ತಯಾರಿಸಲಾಗುತ್ತದೆ. ಈ ವಿಧಾನ ಇಂದಿಗೂ ರೂಢಿಯಲ್ಲಿದೆ. ಚೋಳರ ವಾಸ್ತುಶಿಲ್ಪದ ಕ್ಷೇತ್ರಕ್ಕೆ ಕೂಡ ವಿಶೇಷ ಕೊಡುಗೆ ನೀಡಿದರು. ತಾಂಜಾವೂರಿನ ಬೃಹದೀಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತುಶಿಲ್ಪವಾಗಿದೆ. ಇದು 1000 ವರ್ಷಗಳಷ್ಟು ಹಿಂದಿನದು. ಬೃಹದೀಶ್ವರ ದೇವಾಲಯದ ವಿಮಾನವನ್ನು ಗಮನಿಸಿ. ವಿಮಾನ ಅಂದ್ರೆ ಇದು ಇದಕ್ಕೆ ವಿಮಾನ ಅಂತಾರ. ವಿಮಾನವೆಂದರೆ ಗರ್ಭಗುಡಿಯ ಮೇಲಿನ ಗೋಪುರ. ಈ ದೇವಾಲಯದ ವಿಮಾನವು 13 ಅಂತಸ್ತುಗಳನ್ನು ಮೇಲಿದ್ದು ಗಗನವನ್ನು ಮುಟ್ಟುವಂತಿದೆ. ವಿಮಾನದ ಎತ್ತರ 61 ಮೀಟರ್ ಅಂದ್ರೆ 200 ಅಡಿ. ಬೃಹದೀಶ್ವರ ಭಾರತದಲ್ಲಿ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ. ವಿಶ್ವ ಪರಂಪರೆ ತಾಣವೆಂದು ಇದು ಮನ್ನಣೆ ಪಡೆದಿದೆ. ಇದೆ ನೋಡ್ರಿ ಆ ಬೃಹದೀಶ್ವರ ದೇವಾಲಯ. ಬೃಹದೀಶ್ವರ ದೇವಾಲಯ ತಾಂಜಾವೂರಿನಲ್ಲಿ ಇದೆ. ಓಕೆನಾ. ಎಲ್ಲ ಶಿವಾಲಯಗಳು ಮುಂಭಾಗದಲ್ಲಿನ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ. ಇಲ್ಲಿನ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲೇ ಗಾತ್ರದಲ್ಲಿ ದೊಡ್ಡದು. ಚೋಳರ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿರುವ ಶಿವಮಂದಿರ. ಭಾರತೀಯ ರಿಸರ್ವ್ ಬ್ಯಾಂಕ್ 2010ರಲ್ಲಿ ರೂಪಾಯಿ 1000 ಮುಖಬೆಲೆಯ ಸಹಸ್ರವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯ ಎಂಬ ನಾಣ್ಯವನ್ನು ಹೊರತಂದಿದೆ. ಅದೇ ರೀತಿಯಾಗಿ ಪ್ರಮುಖ ಚೋಳ ಸಾಮ್ರಾಟರು. ಚೋಳರು ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಸುಮಾರು 4 ಶತಮಾನಗಳ ಕಾಲ ಮೆರೆದರು. ತಾಂಜಾವೂರು ಅಥವಾ ತಮಿಳುನಾಡು ಚೋಳರ ರಾಜಧಾನಿ. ಚೋಳ ಸಾಮ್ರಾಟರಲ್ಲಿ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಪ್ರಮುಖರು. ಈ ಚೋಳರ ಸಾಮ್ರಾಟ ಇಲ್ಲಿದೆ. ಒಂದು ನಿಮಿಷ, ಇಲ್ಲಿದೆ ನೋಡಿ ಕೆಳಗಡೆ. ಓಕೆ. ರಾಜರಾಜ ಚೋಳ. ರಾಜರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು. ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣದ ಎಲ್ಲಾ ಪ್ರದೇಶಗಳು, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿತ್ತು. ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು. ಬೃಹದೀಶ್ವರ ದೇವಾಲಯವು ರಾಜರಾಜನ ಕೊಡುಗೆಯಾಗಿದೆ. ರಾಜೇಂದ್ರ ಚೋಳ. ರಾಜರಾಜನ ಅನಂತರ ಅವನ ಮಗ ರಾಜೇಂದ್ರನು ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದನು. ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯು ಇವನ ಒಂದು ಮುಖ್ಯ ಸಾಧನೆಯಾಗಿದೆ. ಈ ವಿಜಯದ ನೆನಪಿಗಾಗಿ ರಾಜೇಂದ್ರನು ಗಂಗೈಕೊಂಡ ಎಂಬ ಬಿರುದನ್ನು ಧರಿಸಿದೆ. ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಅಲ್ಲೊಂದು ಬೃಹತ್ ದೇವಾಲಯವನ್ನು ನಿರ್ಮಿಸಿದನು. ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳ ಗಂಗಂ ಎಂಬ ಭಾರಿ ಗಾತ್ರದ ಕೆರೆಯನ್ನು ನಿರ್ಮಿಸಿದನು. ಆಗ್ನೇಯ ಏಷ್ಯಾದ ಸುಮಾತ್ರದಲ್ಲಿನ ಶ್ರೀವಿಜಯ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರ ಇನ್ನೊಂದು ಗಣನೀಯ ಸಾಧನೆಯಾಗಿದೆ. ಅದೇ ರೀತಿಯಾಗಿ ಸಾಹಿತ್ಯ. ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗವಾಗಿತ್ತು. ಅವರ ಕಾಲದಲ್ಲಿ ಭಕ್ತಿ ಸಾಹಿತ್ಯವು ಹುಲುಸಾಗಿ ಬೆಳೆಯಿತು. ಪೇರಿಯ ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಇದೇ ಕಾಲಕ್ಕೆ ಸೇರಿದ ಕಂಬನ್ ಬರೆದಿರುವ ಕಂಬ ರಾಮಾಯಣವು ಇಂದಿಗೂ ಜನಪ್ರಿಯವಾಗಿದೆ. ಗ್ರಾಮಾಡಳಿತ. ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು.
ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳಲ್ಲಿ ನಡೆಸುತ್ತಿದ್ದವು. ಗ್ರಾಮ ಸಭೆಯು ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು. ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡು ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು. ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು. ಅನರ್ಹ ಸದಸ್ಯರನ್ನು ಗ್ರಾಮಸಭೆಯಿಂದ ದೂರವಿಡುವ ಕ್ರಮವಿತ್ತು. ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿಗೂ ಪಂಚಾಯತ್ ವ್ಯವಸ್ಥೆಯಾಗಿತ್ತು. ಅದೇ ರೀತಿ ಭಾರತದಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನು ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಎಂಬಂತೆ ಇದ್ದವೆಂದು ಬಣ್ಣಿಸಿದ್ದಾರೆ. ವ್ಯಾಪಾರ. ಚೋಳ ಸಾಮ್ರಾಜ್ಯದ ಸಂಪದ್ಭರಿತವಾಗಿತ್ತು. ವಿದೇಶಿ ವ್ಯಾಪಾರವು ಬಿರುಸಾಗಿ ನಡೆಯುತ್ತಿತ್ತು. ಚೀನಾ, ಸುಮಾತ್ರ, ಜಾವಾ ಮತ್ತು ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಸಾಮ್ರಾಜ್ಯವು ವ್ಯಾಪಾರ ಸಂಬಂಧವನ್ನೇರಿಸಿಕೊಂಡಿತ್ತು. ವ್ಯಾಪಾರಿ ಸಂಘಗಳು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದವು. ಕಾಲಗಣನೆ. ಚೋಳರ ಆಳ್ವಿಕೆಯ ಕಾಲ ಸುಮಾರು 850ರಿಂದ 1200. ರಾಜ್ಯ ಚೋಳ 985ರಿಂದ 1014. ಹೊಯ್ಸಳರ ಆಳ್ವಿಕೆಯ ಕಾಲ 1006ರಿಂದ 1346. ರಾಜೇಂದ್ರ ಚೋಳ 1015ರಿಂದ 1044. ವಿಷ್ಣುವರ್ಧನ ಸುಮಾರು 1808ರಿಂದ 1141. ಮೂರನೇ ಬಲ್ಲಾಳ ಸುಮಾರು 1291ರಿಂದ 1343. ವಿಜಯನಗರ ಸ್ಥಾಪನೆ 1336. ನಮಗೆ ತಿಳಿದಿರಬೇಕಾದ ವಿಷಯ, ತಿರುಕುರುಳನಲ್ಲಿ 1300 ಪದ್ಯಗಳಿವೆ. ಅದರ ಕೆಲವು ನೀತಿವಾಕ್ಯಗಳು ಇಂತಿವೆ. ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ. ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ. ರಾಜನಿಗೆ ಜಯ ತರುವುದು ಈಟಿಯಲ್ಲ, ಅವನ ನಿಷ್ಪಕ್ಷಪಾತ ಆಡಳಿತ. ಸಂಗಮ್ ಸಾಹಿತ್ಯ ರಚನೆ ಸುಮಾರು 2300 ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು 500 ವರ್ಷಗಳಷ್ಟು ಕಾಲ ಮುಂದುವರಿಯಿತು. ಬನವಾಸಿ ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು. ಶಾತವಾಹನರ ಕಾಲದಲ್ಲಿ ಪ್ರಾಕೃತವು ಜನಪ್ರಿಯ ಭಾಷೆಯಾಗಿತ್ತು. ಶಾತವಾಹನರ ಆಳ್ವಿಕೆ ಸುಮಾರು 2300 ವರ್ಷಗಳ ಹಿಂದಿನಿಂದ ಆರಂಭಗೊಂಡ ಸುಮಾರು 4 ಶತಮಾನಗಳ ಕಾಲದವರೆಗೆ ಮುಂದುವರಿಯಿತು. ಕದಂಬರ ಆಳ್ವಿಕೆ ಸುಮಾರು 1650 ವರ್ಷಗಳ ಹಿಂದೆ ಆರಂಭಗೊಂಡಿತು. ಅವರು ಸುಮಾರು 190 ವರ್ಷಗಳ ಕಾಲ ಆಳಿದರು. ಹಲ್ಮಿಡಿ ಮತ್ತು ತಾಳಗುಂದ ಶಾಸನವು ಸುಮಾರು 1550 ವರ್ಷಗಳಷ್ಟು ಹಿಂದಿನವು. ಗಂಗರ ಕಾಲದಲ್ಲಿ ಕೃಷಿಭೂಮಿಯು ಗಣನೀಯವಾಗಿ ವಿಸ್ತಾರಗೊಂಡಿತ್ತು. ಗಂಗರಾಜನು ಕೆರೆಕಟ್ಟೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ನೆರವಿತ್ತರು. ಸಾಮಾನ್ಯವಾಗಿ ಗ್ರಾಮದಲ್ಲೊಂದು ಕೆರೆ ಇರುತ್ತಿತ್ತು. ಭತ್ತ, ರಾಗಿ, ಜೋಳ, ಹತ್ತಿ ಮುಖ್ಯ ಬೆಳೆಗಳು. ಪಶುಸಂಪತ್ತು ಹೇರಳವಾಗಿತ್ತು. ಮಹಿಷಿ, ಗೋವು, ಅಶ್ವ, ಕುಟ್ಟುಗಳು, ಎತ್ತು, ಹಸು, ಕುದುರೆ, ಕೋಳಿ ರಾಜ್ಯದಲ್ಲಿ ಸಮೃದ್ಧವಾಗಿದ್ದವು. ಗಂಗರ ಕಾಲದಲ್ಲಿ ಕೆಲವೆಡೆ ಸ್ತ್ರೀಯರ ಅಧಿಕಾರಿಗಳಾಗಿದ್ದರು. ಸ್ವಂತವಾಗಿ ದಾನಗಳನ್ನು ನೀಡುತ್ತಿದ್ದರು. ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ ಮತ್ತು ತಾಳ್ಮೆ ಇವು ಆ ಕಾಲದ ಸಾಮಾಜಿಕ ಮೌಲ್ಯಗಳು. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಬಸದಿ ಇದೆ. ಅದನ್ನು ಚಂದ್ರಗುಪ್ತ ಮೌರ್ಯನು ಕಟ್ಟಿಸಿದನು.
ಆದ್ದರಿಂದ ಚಿಕ್ಕ ಬೆಟ್ಟವನ್ನು ಚಂದ್ರಗಿರಿ ಎಂದು ಹೆಸರು ಬಂದಿದೆ. ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಕಾರ್ಕಳ ಉಡುಪಿ ಜಿಲ್ಲೆ, ವೇಣೂರು ದಕ್ಷಿಣ ಕನ್ನಡ, ಕುಮ್ಮಟಗಿರಿ ಮೈಸೂರು ಜಿಲ್ಲೆ, ಬಸ್ತಿಯಾಳು ಮಂಡ್ಯ ಜಿಲ್ಲೆ ಮತ್ತು ಇತರೆಡೆ ಪ್ರಾಚೀನ ಗುಮ್ಮಟ ವಿಗ್ರಹಗಳಿವೆ. ಧರ್ಮಸ್ಥಳದ ಗುಮ್ಮಟ ವಿಗ್ರಹದ ಶಿಲ್ಪಿ ಕಾರ್ಕಳದ ರಂಜಾಳು ಗೋಪಾಲ ಶೆಣೈ. ಓಕೆ, ಈ ಒಂದು ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಅಂದ್ರೆ ಇಲ್ಲಿಗೆ ಓದೋದು ಮುಕ್ತಾಯವಾಗುತ್ತೆ. ನಂತರ ಈ ಅಧ್ಯಯನವನ್ನು ಓದಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ MCQ. ಈ ಅಧ್ಯಯನದ MCQ, ಈ ಅಧ್ಯಯನ ಸ್ವಲ್ಪ ದೊಡ್ಡದಿದೆ, ಹಂಗಾಗಿ 30 MCQಗಳನ್ನು ನೋಡುತ್ತಾ ಹೋಗೋಣ. ಓಕೆನಾ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.